ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಸ್ವಲ್ಪ ಹಳೆಯ ವಿಡಿಯೋ. ಇವತ್ತು ನನ್ನ ಗಿಡದಲ್ಲಿ ಆದಂತಹ ಮೊಗ್ಗುಗಳು ಕೇವಲ 1 ಚೆಂಡಿನಷ್ಟು ಇತ್ತು. ನನ್ನ ಹೆಚ್ಚಿನ ವಿಡಿಯೋಸ್ಗಳ ಕಮೆಂಟಲ್ಲಿ ಕೇಳ್ತಾರೆ ಇವತ್ತು ಎಷ್ಟು ಹೂವು ಸಿಕ್ಕಿದೆ ಅಂತ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ಬಂದಂತಹ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತೇನೆ. ಮೊದಲನೆಯದಾಗಿ ಮಂಜುಳಾ ಶೆಟ್ಟಿ ಅವರು ಕೇಳಿದಂತಹ ಪ್ರಶ್ನೆಗೆ ಆನ್ಸರನ್ನು ಮಾಡ್ತೇನೆ. ನೀವು ಉಪಯೋಗಿಸುವ ಸ್ಪ್ರೇ ಕ್ಯಾನ್ ಯಾವುದು ಅಂತ ಅವರು ಕೇಳಿದ್ದಾರೆ. ನಾನು ನನ್ನ ಸ್ಪ್ರೇ ಕ್ಯಾನನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ನಾನು 2 ವರ್ಷದ ಹಿಂದೆ ಪರ್ಚೇಸ್ ಮಾಡಿರಬಹುದು. ಇದಕ್ಕೆ ಸಾಧಾರಣ 400ರಿಂದ 500 ರೂಪಾಯಿ ಕೊಟ್ಟಿದ್ದೇನೆ. ನಮ್ಮ ಊರಿನಲ್ಲಿ ಕೆಲವೊಂದು ಮೇಳಗಳು ಆಗ್ತದೆ, ಅಲ್ಲಿ ಸ್ಟಾಲ್ಸ್ಗಳು ಬಂದಿರ್ತದೆ. ಆ ಸ್ಟಾಲಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನಾನು ಈಗ ನಿಯರೆಸ್ಟ್ ಶಾಪ್ಗಳಲ್ಲೆಲ್ಲ ಹೋಗಿ ಕೇಳಿದರೆ ಈ ರೀತಿಯಾದ ಒಂದು ಸ್ಪ್ರೇ ಕ್ಯಾನ್ ಸಿಗ್ತಾ ಇಲ್ಲ. ಹಾಗೆ ನಾನು ಆನ್ಲೈನಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದೇನೆ, ಅಲ್ಲಿಯೂ ಕೂಡ ನನಗೆ ಸಿಗ್ತಾ ಇಲ್ಲ. ನನಗೆ ತುಂಬ ಜನರು ಕೇಳ್ತಾ ಇರುವುದರಿಂದ ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೇನೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇನ್ನೊಮ್ಮೆ ಆ ಮೇಳಕ್ಕೆ ಹೋದಾಗ ನಾನು ಅಲ್ಲಿ ಕೇಳಿ ಅವರ ಒಂದು ನಂಬರನ್ನು ಕೊಡ್ತೇನೆ. ಈ ಕ್ಯಾನಲ್ಲಿ ನಾವು ಪಂಪ್ ಮಾಡುವ ಮೂಲಕ ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಇದು 3 ಲೀಟರ್ ಕೆಪಾಸಿಟಿಯ ಒಂದು ಸ್ಪ್ರೇ ಕ್ಯಾನ್ ಆಗಿದೆ. ಇದಕ್ಕೆ ಈ ರೀತಿಯಾದ ಒಂದು ಭಾಗ ಇರುವುದರಿಂದ ತುಂಬ ಸುಲಭವಾಗಿ ಸ್ಪ್ರೇ ಮಾಡಬಹುದು. ನಾವು ಕೈಯಲ್ಲೇ ಹೀಗೆ ಪ್ರೆಸ್ ಮಾಡ್ತಾ ಸ್ಪ್ರೇ ಮಾಡುವಾಗ ನಮಗೆ ಕೈ ನೋವು ಬರ್ತದೆ. ಆದರೆ ಇದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಇದನ್ನು ಹೀಗೆ ನಾವು ಮಾಡಿದಾಗ ಸ್ಪ್ರೇ ಆಗ್ತದೆ. ಹಾಗೆ ಇದನ್ನು ನಾವು ಗಟ್ಟಿಯಾಗಿ ಇಲ್ಲಿ ಪ್ರೆಸ್ ಮಾಡಿ ಇಟ್ಟಾಗ ಅದರಷ್ಟಕ್ಕೆ ಸ್ಪ್ರೇ ಆಗ್ತದೆ. ನಾವು ಅದನ್ನು ಪ್ರೆಸ್ ಮಾಡ್ತಾ ಇರಬೇಕಂತ ಏನೂ ಇಲ್ಲ. ಈ ರೀತಿಯಾದ ಒಂದು ಅಡ್ಜಸ್ಟ್ಮೆಂಟ್ ಇರುವುದರಿಂದ ನಮಗೆ ಸ್ಪ್ರೇ ಮಾಡುವಾಗ ಅಷ್ಟೊಂದು ಕಷ್ಟ ಅಂತ ಅನಿಸುವುದಿಲ್ಲ. ಹಾಗೆ ನೋಡಿ, ಇದರ ಮುಂಭಾಗ ನೋಡಿ, ಇಲ್ಲಿಂದ ಸ್ಪ್ರೇ ಆಗ್ತದೆ. ಇದರಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇರ್ತದೆ. ಸ್ವಲ್ಪ ದಪ್ಪಗಿನ ಹೋಲ್ ಇರ್ತದೆ, ಹಾಗೆ ಸ್ಪ್ರಿಂಕಲ್ ಆಗುವಂತಹ ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ. ಇದನ್ನು ನಾವು ತಿರುಗಿಸುತ್ತಾ ಇದ್ದಾಗ ಅದರ ಅಡ್ಜಸ್ಟ್ಮೆಂಟ್ ಚೇಂಜ್ ಆಗ್ತಾ ಇರ್ತದೆ. ನನ್ನ ಬಳಿ ಮೊದಲು ಸ್ವಲ್ಪ ಚಿಕ್ಕದಾದ ಕ್ಯಾನ್ ಇತ್ತು, ಅದನ್ನು ನಾವು ಕೈಯಲ್ಲಿ ಪ್ರೆಸ್ ಮಾಡ್ತಾ ಇರಬೇಕಾಗ್ತಾ ಇತ್ತು. ಅಷ್ಟೊಂದು ಗಿಡಕ್ಕೆ ಹಾಕುವಾಗ ನನಗೆ ಕೈ ನೋವು ಬರ್ತಾ ಇತ್ತು, ಟಯರ್ಡ್ ಆಗ್ತಾ ಇತ್ತು. ಅದರ ನಂತರ ನನಗೆ ಈ ರೀತಿಯಾದ ಒಂದು ಕ್ಯಾನ್ ಸಿಕ್ಕಿದೆ. ಅದು ಕೂಡ ತುಂಬ ಕಾಸ್ಟ್ಲಿ ಅಂತ ಏನೂ ಇಲ್ಲ, 500 ರೂಪಾಯಿ ಒಳಗಡೆ ಇರಬಹುದು. ಇದಕ್ಕೆ ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಇವತ್ತು ನಾನು ನನ್ನ ಗಿಡಗಳಿಗೆ ಮೆಡಿಸಿನನ್ನು ಹಾಕ್ತಾ ಇದ್ದೇನೆ, ಹಾಗಾಗಿ ಅದರ ವಿಡಿಯೋವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಪಾಸ್ಮೈಟ್ ಹಾಗೆ ಟಿಕ್ಟಾಕನ್ನು ಹಾಕಿ ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ತೇನೆ. ತುಂಬ ಜನರು ಹುಳಗಳಿಗಾಗಿ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಕೇಳ್ತಾ ಇದ್ರು. ನಾನು ಹೆಚ್ಚಾಗಿ ಪಾಸ್ಮೈಟನ್ನು ಹಾಕ್ತೇನೆ. ಹಾಗೆ ನಾನು ಟಿಕ್ಟಾಕನ್ನು ಹಾಕುವಂತಹದ್ದು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ. ಗಿಡದಲ್ಲಿ ಒಳ್ಳೆಯ ಒಂದು ಹೂವನ್ನು ನೀಡಲು ಅದನ್ನು ಹಾಕ್ತೇನೆ. ಹಾಗೆ ಗಿಡಗಳು ಸ್ವಲ್ಪ ವೀಕ್ ಆಗಿ ಕಂಡಾಗಲೂ ಕೂಡ ನಾನು ಅದನ್ನು ಹಾಕ್ತೇನೆ. ಹಾಗೆ ನಾನು ಮೊದಲಿಗೆ ನೀರನ್ನು ತುಂಬಿಸಿ ಇಟ್ಟುಕೊಳ್ತೇನೆ, ನಂತರ ಮೆಡಿಸಿನನ್ನು ಹಾಕ್ತೇನೆ. ನೀರನ್ನು ತುಂಬಿಸುವಾಗ ಇದರಲ್ಲಿ ಫುಲ್ಲಾಗಿ ತುಂಬಿಸಬಾರ್ದು. ಅದರಲ್ಲಿ ಅಳತೆ ಕೊಟ್ಟಿರ್ತಾರೆ, 3 ಅಂತ ಅಳತೆ ಇರ್ತದೆ. ಅಲ್ಲಿಯ ತನಕ ಮಾತ್ರ ನೀರನ್ನು ತುಂಬಿಸಬೇಕು. ನಾನು 1 ಲೀಟರ್ ನೀರಿಗೆ 2 ml ಮೆಡಿಸಿನನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ 3 ಲೀಟರ್ನ ಕ್ಯಾನ್ ಆಗಿರುವುದರಿಂದ 6 ml ನಾನು ಮೆಡಿಸಿನನ್ನು ಹಾಕಿದ್ದೇನೆ. ಹಾಗೆ ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಇದು ಟೈಟ್ ಆದ ನಂತರ ನಮಗೆ ಇಲ್ಲಿಂದ ಸ್ಪ್ರೇ ಆಗಿ ಬರ್ತದೆ ನೋಡಿ. ಈ ರೀತಿಯಾಗಿ ಪಂಪನ್ನು ಮಾಡ್ತಾ ಇದ್ದೇನೆ. ಹಾಗೆ ಈಗ ಇದರಿಂದ ಸ್ಪ್ರೇ ಬರ್ತದೆ ನೋಡಿ. ಹೀಗೆ ಪ್ರೆಸ್ ಮಾಡಿದರೆ ಬರ್ತದೆ. ಯಾವುದೇ ಒಂದು ಮೆಡಿಸಿನನ್ನು ಸ್ಪ್ರೇ ಮಾಡುವಾಗ ಮಾಸ್ಕ್ ಮತ್ತು ಗ್ಲೌಸ್ಗಳನ್ನು ಹಾಕಿಯೇ ಸ್ಪ್ರೇ ಮಾಡಿ. ನಾನು ಇಲ್ಲಿ ಮಾಸ್ಕನ್ನು ಹಾಕಿದ್ದೇನೆ. ಗ್ಲೌಸನ್ನು ಯಾಕೆ ಹಾಕಿಲ್ಲ ಅಂದರೆ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟನ್ನು ತೋರಿಸುವ ಸಲುವಾಗಿ ನಾನು ಇಲ್ಲಿ ಗ್ಲೌಸನ್ನು ಹಾಕಿಲ್ಲ ನೋಡಿ. ನಾನು ಇಲ್ಲಿ ಹೀಗೆ ಓಪನ್ ಮಾಡಿದರೆ ಸ್ಪ್ರೇ ಆಗೋದಿಲ್ಲ. ಹಾಗೆ ಹೀಗೆ ನಾನು ಪ್ರೆಸ್ ಮಾಡಿದಾಗ ಸ್ಪ್ರೇ ಬರ್ತದೆ. ಹಾಗೆ ಅದು ಕಂಟಿನ್ಯೂಸ್ ಆಗಿ ಬರಬೇಕಂದ್ರೆ ಹೀಗೆ ಪ್ರೆಸ್ ಮಾಡಿ ಇಟ್ಟರೆ ಆಯಿತು. ಸ್ವಲ್ಪ ಮುಂದಕ್ಕೆ ಮಾಡಬೇಕು ಅಡ್ಜಸ್ಟ್ಮೆಂಟ್, ಆಗ ಅಲ್ಲೇ ನಿಲ್ತದೆ, ಸ್ಪ್ರೇ ಆಗ್ತಾ ಇರ್ತದೆ. ಹೀಗೆ ನಾವು ಸುಲಭವಾಗಿ ಸ್ಪ್ರೇ ಮಾಡಬಹುದು. ಇದಕ್ಕಿಂತಲೂ ಕೂಡ ಒಳ್ಳೊಳ್ಳೆ ಸ್ಪ್ರೇ ಮಿಷನ್ಗಳು ಸಿಗ್ತದೆ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ನಾನು ಅಷ್ಟೊಂದು ಕಾಸ್ಟ್ಲಿಯಾದ ಸ್ಪ್ರೇ ಮಿಷನ್ಗಳು ಬೇಡ ಅಂತಲೇ ಇದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ. ಹಾಗೆ ಕೆಲವೊಂದು ಸ್ಪ್ರೇ ಮಿಷನ್ಗಳಲ್ಲಿ ನಾವು ಸ್ಪ್ರೇಯನ್ನು ಮಾಡಿದಾಗ ತುಂಬ ಫಾಸ್ಟಾಗಿ ಸ್ಪ್ರೇ ಆಗ್ತಾ ಇರ್ತದೆ. ಅದು ಫೋರ್ಸ್ ಆಗಿ ಫಾಸ್ಟಾಗಿ ಸ್ಪ್ರೇ ಆಗುವಾಗ ನಮ್ಮ ಮುಖಕ್ಕೆ ಹಾಗೆ ನಮ್ಮ ಕೈಗಳಿಗೆ ಎಲ್ಲ ಸ್ಪ್ರೇ ಆಗ್ತದೆ. ಇದರಿಂದ ನಮ್ಮ ಹೆಲ್ತ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಅಷ್ಟು ಫಾಸ್ಟಾಗಿ ಬರುವಂತಹ ಸ್ಪ್ರೇ ಮಿಷನ್ಗಳನ್ನು ನಾನು ಪರ್ಚೇಸ್ ಮಾಡದೆ ಸ್ವಲ್ಪ ಸ್ಲೋ ಆಗಿ ಒಳ್ಳೆ ರೀತಿಯಲ್ಲಿ ಸ್ಪ್ರೇ ಆಗುವಂತಹ ಹಾಗೆ ಸುಲಭದಲ್ಲಿ ಸ್ಪ್ರೇ ಆಗುವಂತಹ ಈ ರೀತಿಯಾದ ಒಂದು ಮಿಷನನ್ನು ಪರ್ಚೇಸ್ ಮಾಡಿದ್ದೇನೆ. ಇದರಲ್ಲಿ ಸ್ವಲ್ಪ ದೊಡ್ಡ ಮೆಷಿನ್ಗಳು ಕೂಡ ಸಿಗ್ತದೆ, 5 ಲೀಟರ್ನದ್ದು 10 ಲೀಟರ್ನದ್ದು ಕೂಡ ಸಿಗ್ತದೆ. ನನಗೆ ಅದೆಲ್ಲ ಭಾರ ಆಗ್ತದೆ ಅಂತ ನಾನು ಸ್ವಲ್ಪ ಚಿಕ್ಕದಾದ 3 ಲೀಟರ್ನ ಈ ಕ್ಯಾನನ್ನು ಪರ್ಚೇಸ್ ಮಾಡಿದ್ದು.
ನಾನು ಅದನ್ನು ಪರ್ಚೇಸ್ ಮಾಡುವಾಗ ಆ ಸ್ಟಾಲ್ನ ಹೆಸರು ಕೂಡ ಸರಿಯಾಗಿ ನೋಡಿರಲಿಲ್ಲ. ಹಾಗಾಗಿ ಆ ರೀತಿಯಾದ ಸ್ಪ್ರೇ ಕ್ಯಾನ್ ಎಲ್ಲಿ ಸಿಗ್ತದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನೊಮ್ಮೆ ನಾನು ಆ ರೀತಿಯಾದ ಸ್ಟಾಲ್ಗೆ ಹೋದಾಗ ಆ ರೀತಿಯಾದ ಒಂದು ಸ್ಪ್ರೇ ಕ್ಯಾನ್ ಸಿಕ್ಕಿದಾಗ ಅದರ ಮಾಹಿತಿಯನ್ನು ನಾನು ಸಂಗ್ರಹಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈ ವಿಡಿಯೋವನ್ನು ಹಲವಾರು ಜನರು ನೋಡ್ತಾ ಇರ್ತಾರೆ. ಯಾರಿಗಾದರೂ ಈ ಕ್ಯಾನ್ ಬಗ್ಗೆ ತಿಳಿದು ಅದು ಎಲ್ಲಿ ಸಿಗ್ತದೆ ಅಂತ ಗೊತ್ತಿದ್ದಲ್ಲಿ ನೀವು ಕಮೆಂಟಲ್ಲಿ ತಿಳಿಸಬಹುದು. ಕೇವಲ ಮೇಲ್ಗಡೆಯಿಂದ ಪಂಪ್ ಹಾಕಿ ಕೈಯಿಂದಲೇ ನಾವು ಪ್ರೆಸ್ ಮಾಡಿದಾಗ ಆಗ್ತದಲ್ಲ, ಆ ರೀತಿಯಾದ ಕ್ಯಾನ್ ಅಲ್ಲ. ನಾನು ಈಗ ತೋರಿಸಿದ್ನಲ್ಲ, ಇದೇ ರೀತಿಯಾದ ಕ್ಯಾನ್ ಎಲ್ಲಿ ಸಿಗ್ತದೆ ಅಂತ ತಿಳಿದಿದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ಮುಂದಿನ ಪ್ರಶ್ನೆ, ಡೈಲಿ ಮಾರ್ಕೆಟ್ ರೇಟ್ ಹೇಗೆ ಗೊತ್ತಾಗ್ತದೆ ಅಂತ ಕುಂದಾಪುರ ಮಲ್ಲಿಗೆ ಅವರು ಕೇಳಿದ್ದಾರೆ. ಮಲ್ಲಿಗೆ ಹೂವಿನ ಬೆಲೆ ಪ್ರತಿದಿನ ಚೇಂಜ್ ಆಗ್ತಾ ಇರ್ತದೆ. ಪ್ರತಿದಿನ 12 ಗಂಟೆಗೆ ಇದರ ಬೆಲೆ ನಿಗದಿ ಆಗ್ತದೆ ಅಂತ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರ್ತದೆ. ನಾವು ಮನೆಯಲ್ಲೇ ಕುಳಿತು ರೇಟ್ ಬಂದ ತಕ್ಷಣವೇ ತಿಳಿದುಕೊಳ್ಬೇಕು ಅಂತ ಇದ್ದಲ್ಲಿ ಉಡುಪಿ ಮಲ್ಲಿಗೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ವರ್ಷಕ್ಕೆ ಒಂದಿಷ್ಟು ಚಾರ್ಜಸ್ ಅಂತ ಇರ್ತದೆ. ಆ ಅಮೌಂಟನ್ನು ನಾವು ಪೇ ಮಾಡಿ ಉಡುಪಿ ಮಲ್ಲಿಗೆ ಆ್ಯಪನ್ನು ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ಆಗ ಪ್ರತಿದಿನ 12ರಿಂದ 12:30 ಒಳಗೆ ಆ ದಿನದ ಮಲ್ಲಿಗೆಯ ದರ ನಮಗೆ ತಿಳಿಯುತ್ತದೆ. ಈ ಆ್ಯಪ್ನಲ್ಲಿ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯ ದರ ನಮಗೆ ತಿಳಿಯುತ್ತದೆ. ಹಾಗೆ ಜಾಜಿ ಮಲ್ಲಿಗೆ ಕೆಲವೊಮ್ಮೆ ಆಗ್ತದೆ, ಅದು ಕೂಡ ಮಾರುಕಟ್ಟೆಗೆ ನೀಡ್ತಾರೆ. ಆ ಸಮಯದಲ್ಲಿ ಜಾಜಿಯ ಬೆಲೆಯೂ ಕೂಡ ನಮಗೆ ಅದರಿಂದ ತಿಳಿಯುತ್ತದೆ. ಆದರೆ ಬೇರೆ ಮಲ್ಲಿಗೆ ಅಂದರೆ ಭಟ್ಕಳ ಮಲ್ಲಿಗೆ, ಹಾಗೆ ಮೈಸೂರು ಮಲ್ಲಿಗೆ, ಈ ರೀತಿಯಾದ ಬೇರೆ ಬೇರೆ ಮಲ್ಲಿಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಆ ಎಲ್ಲ ಮಲ್ಲಿಗೆಯ ದರ ನಮಗೆ ಇದರಲ್ಲಿ ಗೊತ್ತಾಗುವುದಿಲ್ಲ. ಆ ಆ್ಯಪ್ನಲ್ಲಿ ನಾವು ದರವನ್ನು ಮಾತ್ರ ತಿಳಿದುಕೊಳ್ಳುವುದಲ್ಲದೆ ನಮ್ಮ ಗಿಡದಲ್ಲಿ ಇವತ್ತು ಎಷ್ಟು ಮಲ್ಲಿಗೆ ಆಗಿದೆ ಅದನ್ನು ಕೂಡ ಅದರಲ್ಲಿ ಸೇವ್ ಮಾಡ್ತಾ ಹೋಗಬಹುದು. ನಾವು ಈ ದಿನದಂದು ಇಂತಿಷ್ಟು ಹೂವನ್ನು ಸೇಲ್ ಮಾಡಿದ್ದೇವೆ ಅಂತ ಹಾಕಿದಾಗ ಅದರಲ್ಲಿ ನಮಗೆ ಇಷ್ಟು ಅಮೌಂಟ್ ಬರಬೇಕು ಅಂತ ಅದೇ ಹಾಗೆಯೇ ಕ್ಯಾಲ್ಕುಲೇಟ್ ಮಾಡಿ ತಿಳಿಸುತ್ತದೆ. ಹಾಗೆ ಇದೇ ರೀತಿಯಾಗಿ ಡೈಲಿ ಅದರಲ್ಲಿ ನಾವು ಸೇವ್ ಮಾಡ್ತಾ ಹೋದಾಗ ಒಂದು ತಿಂಗಳಿಗೆ ನಾವು ಇಷ್ಟು ಅರ್ನಿಂಗನ್ನು ಮಾಡಿದ್ದೇವೆ ಅಂತಲೂ ಕೂಡ ಅದರಲ್ಲಿ ತಿಳಿಯುತ್ತದೆ. ಹೀಗೆ ಉಡುಪಿ ಮಲ್ಲಿಗೆ ಆ್ಯಪ್ ಅನ್ನುವಂತಹದ್ದು ತುಂಬ ಮಲ್ಲಿಗೆ ಕೃಷಿಕರಿಗೆ ಸಹಕಾರಿಯಾಗ್ತಾ ಇದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.